ಇದು ಕರಿಬೇವ್ರಿ ಇದು ಕೈ ಹಿಡಿದು ಬರ್ತೀನಿ ಅಂದ್ರೆ ಚಂದ ಶಾಲೆಯಲ್ಲಿ ಕ್ಲಬ್ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಸ್ವಲ್ಪ ಹಿಂಭಾಗ ಗಣಪತಿ ಬಪ್ಪ ಮಂಗಲ ಮೂರ್ತಿ ನಮಸ್ಕಾರ. ನಾವು ಇನ್ನರ್ವಿಲ್ ಕ್ಲಬ್ ಬಿಜಾಪುರ ವತಿಯಿಂದ ಇವತ್ತು VSDA ಶಾಲೆಯಲ್ಲಿ ಗಣಪತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನು ಅಂತಂದರೆ ವಿಶೇಷ ಮಕ್ಕಳ ಜೊತೆಗೆ ನಾವು ಗಣಪತಿ ಈಕೋ ಫ್ರೆಂಡ್ಲಿ ಗಣಪತಿನ ಇಲ್ಲೇ ಮಕ್ಕಳ ಜೊತೆಗೆ ಮಾಡಿ ಅದಕ್ಕೆ ನಾವು ಬೀಜಗಳನ್ನು ಸಹಿತ ಹಾಕಿದ್ದೀವಿ ಗಣಪತಿ ಮಾಡಬೇಕಿದ್ರೆ. ಯಾಕೆ ಅಂತಂದರೆ ಈಗೆಲ್ಲ ನಾವು ನೋಡ್ಬೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿನೇ ಇನ್ನೂ ಬಿಟ್ಟಿಲ್ಲ, ಎಲ್ಲರೂ ಅದನ್ನೇ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಎಲ್ಲರೂ ದಯವಿಟ್ಟು ಮಣ್ಣಿನ ಗಣಪತಿಯನ್ನು ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಮಕ್ಕಳಿಗೆ ಮುಖಾಂತರ ನಾವು ನಿಮಗೆ ಕೋರೋದೇನು ಅಂತ ಅಂದರೆ ಎಲ್ಲರೂ ಮಣ್ಣಿನ ಗಣಪತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವಿಶೇಷ ಚೇತನ ಮಕ್ಕಳು ಎಲ್ಲರೂ ಸಹಿತ ಗುಂಪಿನಲ್ಲಿ ಕುತ್ಕೊಂಡು ಅವ್ರಿಗೆ ಗಣಪತಿ ಅಂದರೆ ಒಂದು ಭಾವನೆ ಇದೆ, ಅಂದರೆ ದೇವರು ಅಂತ ಹೇಳಿ ಎಲ್ಲರೂ ತುಂಬ ಉತ್ಸಾಹದಿಂದ ಮಕ್ಕಳು ನಾವು ಸಹಿತ ಎಲ್ಲರೂ ಮಕ್ಕಳ ಜೊತೆಗೆ ಸೇರಿ ಗಣಪತಿನ ನಾವು ತಯಾರು ಮಾಡಿದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಮಾಡ್ತಾ ಇದ್ವಿ. ಏನು ವಿಶೇಷತೆಯಪ್ಪ ಅಂದರೆ ಎಲ್ಲರೂ ವಿಶೇಷ ಚೇತನರು ಅಂಗವಿಕಲರು ಅಂತ ಕಂಡಾಗ ಅವ್ರನ್ನ ದೂರ ಅಳೆಯುವಂಥದ್ದು ವಿಶೇಷವಾಗಿ ಜನರು ಮಾಡ್ತಾರೆ. ಆದರೆ ನಾವಿವತ್ತು ನಮ್ಮ ಕೇಂದ್ರದಲ್ಲಿ ಅದೇ ಮಕ್ಕಳನ್ನು ಕರ್ಕೊಂಡು ಗಣಪತಿ ಅಂದರೆ ಏನು, ಗಣಪತಿಯ ರೂಪ ಹೇಗಿರುತ್ತೆ, ಸೊಂಡಿ ಹೇಗಿರುತ್ತೆ, ಅದರ ಕಿವಿಗಳು ಹೇರುತ್ತವೆ ಅನ್ನೋಂಥದ್ದು ಮತ್ತು ಅವ್ರಿಗೆ ಗಣಪತಿಗೆ ಏನೆಲ್ಲ ಇಷ್ಟ ಅನ್ನುವಂಥದ್ದು ಎಲ್ಲ ಖಾದ್ಯಗಳನ್ನು ನಾವು ಇವತ್ತು ಮಣ್ಣಿನಿಂದ ತಯಾರಿಸಿ ಮಕ್ಕಳಿಗೆ ಗಣಪತಿ ರೂಪವನ್ನು ಕಲ್ಪಿಸಿ ಅದರಿಂದ ಮಣ್ಣಿನ ಗಣಪತಿಯನ್ನು ಮಾಡಿ ಆ ಮಣ್ಣಿನ ಗಣಪತಿ ಅಷ್ಟೇ ಅಲ್ಲ, ನಾವು ಯಾವುದೇ ಥರ ಬಣ್ಣನ ಹಚ್ತೇನೆ ನಾವು ಏನು ಮಾಡಿದ್ದೀವಿ ಅಂದರೆ 9 ತರಹದ ಗಿಡದ ಬೀಜಗಳನ್ನು ನಾವಿಲ್ಲಿ ಗಣಪತಿಯಲ್ಲಿ ಅಳವಡಿಸಿದ್ದೀವಿ. ವಿಶೇಷವಾಗಿ ಹೊಂಗೆ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಕರಿಬೇವಿನ ಗಿಡ ಆಗಿರ್ಬೋದು, ಸೀತಾಫಲ ಗಿಡ ಆಗಿರ್ಬೋದು, ಹೀಗೆ ಹಣ್ಣು ಮತ್ತು ತರಕಾರಿಯ ಮತ್ತು ಈ ಥರದ ಬೀಜಗಳನ್ನು ಹಾಕಿ ನಿಸರ್ಗ ಸ್ನೇಹಿ ಗಣಪತಿಯನ್ನು ಮಾಡಿದ್ದೀವಿ. ಇದ್ರ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂತಂದರೆ ನೀವು POP ಮತ್ತು ಕೆಮಿಕಲ್ ರಹಿತ ಗಣಪತಿಯನ್ನು ಆಚರಣೆ ಮಾಡೋಕ್ಕಿಂತ ಇದು ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ಒಂದು ಹಬ್ಬವನ್ನು ನಾವು ವಿಶೇಷವಾಗಿ ವಿಜಯಪುರದ ಇನ್ನರ್ವಿಲ್ ಕ್ಲಬ್ ಒಂದು ಸಹೋದರಿಯರ ಸಹಕಾರದೊಂದಿಗೆ ಈ ಹಬ್ಬವನ್ನು ನಾವಿಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಅಂತ ನಾನು ಹೇಳಿಕೆ ಇಚ್ಛಿಸ್ತೀನಿ.
ಸುಮಾರು ನಮ್ಮಲ್ಲಿ 40 ಜನ ವಿಶೇಷಚೇತನ ಮಕ್ಕಳು ಈ ಒಂದು ಹಬ್ಬದಲ್ಲಿ ಮತ್ತು ಈ ಗಣಪತಿ ತಯಾರಿ ಒಂದು ಕೆಲಸದಲ್ಲಿ ತೊಡಗಿದಾರಂತ ಹೇಳಿಕ್ಕೆ ಇಚ್ಛಿಸ್ತೇನೆ.